ನಮಸ್ಕಾರ ಸ್ನೇಹಿತರೆ. ಮಂಜೇಶ್ವರದಿಂದ ಕೆದುಂಬಾಡಿ ತನಕದ ರೋಡು ಬಹಳವಾದೊಂದು ಫೇಮಸ್ ರೋಡು. ವಿಶೇಷತೆ ನಾನು ಹೇಳುವುದಕ್ಕಿಂತ ಮುಂಚೆನೆ ನಿಮಗೆ ತಿಳಿದಿರ್ತದೆ ನೋಡಿ. ನಾನು ಹೆಚ್ಚಿನ ವಿಡಿಯೋಗಳಲ್ಲಿ ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಈ ರೋಡ್ ಮಧ್ಯೆ ಎಸೆಯುವುದರ ಬಗ್ಗೆ ಮಾಡ್ತಾ ಇರ್ತೇನೆ ನೋಡಿ. ಮುನ್ನೊಂದು ಯಾರೋ ಒಬ್ರು ವಿಡಿಯೋದಲ್ಲಿ ಈ ಕೆದುಂಬಾಡಿಯಿಂದ ಮಂಜೇಶ್ವರ ತನಕ ಇರುವಂತ ರೋಡನ್ನು ಆ ಪ್ಲಾಸ್ಟಿಕ್ನ ಶೃಂಗಾರನೆಲ್ಲ ಸರಿಯಾಗಿ ಕ್ಲೀನಾಗಿ ನೀಟಾಗಿ ತೋರಿಸಿದ್ರು. ಸ್ವಲ್ಪ 4-5 ಜನ ನೋಡುವಂತ ಚಾನಲ್ ಅವರದ್ದು. ಅವರು ಯಾವಾಗ ಈ ಪ್ಲಾಸ್ಟಿಕ್ನ ಬಗ್ಗೆ ತ್ಯಾಜ್ಯ ಎಸೆಯುವುದರ ಬಗ್ಗೆ ಆ ವಿಡಿಯೋದಲ್ಲಿ ಹೇಳಿದ್ರು, ಅದರ ನಂತರ ಮತ್ತೂ ಜಾಸ್ತಿ ಆಯ್ತು. ಅವತ್ತು ಒಂದು 10-20 ಪ್ಲಾಸ್ಟಿಕ್ ಕವರ್ಗಳು ಬಿಸಾಡಿದ ಸ್ಥಳದಲ್ಲಿ ಈಗ ಒಂದು 150-200 ಪ್ಲಾಸ್ಟಿಕ್ ಕವರ್ಗಳು ಡೈಲಿ ಬಂದು ಬೀಳ್ತಾ ಉಂಟು. ನೀವೇ ಥಿಂಕ್ ಮಾಡಿ, 100-150 ಡೈಲಿ ಒಂದು ಪ್ಲಾಸ್ಟಿಕ್ ಕವರ್ಗಳು ಬಿದ್ರೆ ಪರಿಸರ ಯಾವ ರೀತಿ ಕಾಣ್ಬೋದು, ಯಾವ ರೀತಿಯ ಶೃಂಗಾರ ಆಗಿರ್ಬೋದಂತ. ಇತ್ತೀಚೆಗೆ ಓಟ ಆಯ್ತು, ದೊಡ್ಡ ಓಟ ಆಯ್ತು. ಆ ಸಂದರ್ಭದಲ್ಲಿ ಈ ಏರಿಯಾದ ಜನರೆಲ್ಲ ಹೇಳಿದ್ರು, ನಮಗೆ ಸ್ವಲ್ಪ ಸಿಸಿ ಕ್ಯಾಮರಾ ಹಾಕ್ಬೇಕು, ಅಲ್ಲಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಬಿಸಾಡ್ತಾರೆ, ಸಿಸಿ ಕ್ಯಾಮರಾ ಹಾಕ್ಬೇಕು, ಇಲ್ಲದ್ರೆ ನಾವು ಓಟು ಹಾಕುದಿಲ್ಲ. ಆಯ್ತು, ಎಲ್ಲಿ ಹಾಕ್ಬೇಕು ಅಲ್ಲೆಲ್ಲ ಹಾಕ್ತೀವಿ. ಅಲ್ಲೊಂದು ಕಂಬ, ಇಲ್ಲೊಂದು ಕಂಬ, ಮತ್ತೊಂದು ಕಂಬ, ಇನ್ನೊಂದು ಕಂಬ, ಎಲ್ಲಾ ಕಂಬಗಳನ್ನು ಲೆಕ್ಕ ಮಾಡಿ ಹೋದವರು ಇಷ್ಟರ ಕಂಬದ ಲೆಕ್ಕ ಸಿಗ್ಲೇ ಇಲ್ಲ ಅವರಿಗೆ. ಸಾಧಾರಣ ಒಂದು 5 ತಿಂಗಳು ಕಳೆಯಿತು, ಕಂಬನೇ ಬರ್ಲಿಲ್ಲ. ಮತ್ತೆ ಸಿಸಿ ಕ್ಯಾಮರಾ ಬರ್ಲಿಕ್ಕೆ ಉಂಟ? ಎಲ್ಲೆಲ್ಲ ಪ್ಲಾಸ್ಟಿಕ್ ಕವರ್ಗಳು ಬಿಸಾಡ್ತಾರೆ ಅಲ್ಲೆಲ್ಲ ಹಾಕ್ಬೇಕಂತ ಭಾರಿ ಜಾಗರೂಕತೆಯಿಂದ, ಭಾರಿ ಕಾಳಜಿಯಿಂದ ಇಲ್ಲ ಈ ಪಾವೂರಿನ ಮಂಜೇಶ್ವರ ಕೆದುಂಬಾಡಿಯ ಜನರೆಲ್ಲ ಹೇಳಿದ್ರು. ಯಾರ್ಯಾರ ಓಟಿಗೆ ನಿಂತಿದ್ದಾರೆ ಅವರೆಲ್ಲ ಹೇಳಿದ್ರು, ನಾವು ಮಾಡ್ತೇವೆ. ಅದು ಅಲ್ಲಿ ಸಿಸಿ ಕ್ಯಾಮರಾ, ಇಲ್ಲಿ ಸಿಸಿ ಕ್ಯಾಮರಾ, ಅದನ್ನು ನಾವು ಕಂಟ್ರೋಲ್ ಮಾಡ್ತೇವೆ, ನೀವು ಕಂಟ್ರೋಲ್ ಮಾಡ್ತೇವೆ, ಅವರು ಕಂಟ್ರೋಲ್ ಮಾಡ್ತಾರೆ, ಮತ್ತೆ ಫೈನ್ ಅದು ಇದು ಎಲ್ಲ ಬಂತು. ಈಗ ಫೈನ್ ಬೀಳ್ತಿರುವುದು ಅಲ್ಲಿ ಸುಮ್ಮನೆ ರೋಡಲ್ಲಿ ನಿಂತವರಿಗೆ, ಬೈಕಲ್ಲಿ ಹೆಲ್ಮೆಟ್ ಹಾಕದೆ ನಿಂತವರಿಗೆ ಫೈನ್ ಬೀಳ್ತಾ ಉಂಟು. ಈ ಪ್ಲಾಸ್ಟಿಕ್ ಕವರ್ ಬಿಸಾಡೋರು ಅಲ್ಲಿ ಸಿಸಿ ಕ್ಯಾಮರಾ ಇಲ್ಲ, ಕಂಬನೂ ಇಲ್ಲ, ಏನಿಲ್ಲ. ನಾವೇನಾದ್ರೂ ಕಂಬದಲ್ಲಿ ಏನಾದ್ರು ಸಿಸಿ ಕ್ಯಾಮರಾ ಹಾಕ್ಲಿಕ್ಕೆ ಹೋದ್ರೆ ಅದು ಪಬ್ಲಿಕ್ ಸಿಸಿ ಕ್ಯಾಮರಾ ಆಗಲ್ಲ. ಅದಕ್ಕೆ ಮತ್ತೆ ನಾವು ಸಿಸಿ ಕ್ಯಾಮರಾ ಇಟ್ಟಕ್ಕೆ ನಾವು ಫೈನ್ ಹಾಕ್ಬೇಕು. ಬಿಸಾಡಿದಕ್ಕೆಲ್ಲ ಪ್ಲಾಸ್ಟಿಕ್ ಕವರ್ ಬಿಸಾಡಿದಕ್ಕೆ ಫೈನ್ ಹಾಕುದಲ್ಲ, ಸಿಸಿ ಕ್ಯಾಮರಾ ಹಾಕಿದ್ದಕ್ಕೆ ಫೈನ್ ಹಾಕ್ಬೇಕು. ರೂಲ್ಸ್. ಅದಕ್ಕೋಸ್ಕರ ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಏನೆಲ್ಲ ರೂಲ್ಸ್ ಬರ್ತದೆ, ಏನೆಲ್ಲ ಫೈನ್ ಬರ್ತದೆ, ಎಷ್ಟು ಯಾವುದೇ ಕಾರಣಕ್ಕೆ ಒಳ್ಳೆ ಕೆಲಸ ಮಾಡಬಾರ್ದು ಈ ಪ್ರಪಂಚದಲ್ಲಿ. ಅದು ಬಿಸಾಡ್ಬೇಕು. ಅದನ್ನು ಮುಖ್ಯ ಪ್ರಪಂಚದಲ್ಲಿ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಅಂತ ಹೇಳಿಕ್ಕೆ ತುಂಬಾ ಖುಷಿ ಆಗ್ತದೆ. ಈ ಕೇರಳದ ಮಂಜೇಶ್ವರ ಕೆದುಂಬಾಡಿ ತನಕ ರೋಡ್ ಮಧ್ಯೆ ಬನ್ನಿ. ಈಗ ಕೆಲವು ಕಡೆ ಕರೆಂಟ್ ಪೋಸ್ಟ್ ಅಲ್ಲಿ ಬಲ್ಬ್ ಇತ್ತು, ಉರಿತಾ ಇತ್ತು ರಾತ್ರಿ. ಈಗ ಅದು ಕೂಡ ಇಲ್ಲ. ಹೊಸ ವೈರ್ ಹಾಕಿದ ಮೇಲೆ ಅದು ಕೂಡ ಕೆಲವು ಕಡೆ ಕಟ್ ಆಗಿದೆ, ಅದೆಲ್ಲ ಉರಿತಾ ಇಲ್ಲ. ಈಗ ಆ ಸ್ಥಳವನ್ನೇ ಕೇಂದ್ರೀಕರಿಸಿ ಜನ ಪ್ಲಾಸ್ಟಿಕ್ ಕವರ್, ಚಡ್ಡಿ, ಪ್ಯಾಂಪರ್ಸ್ ಎಲ್ಲ, ಬೆಡ್ಶೀಟ್ ಎಲ್ಲ ಬಂದು ಬೀಳ್ತಾ ಉಂಟು. ಏನೆಲ್ಲ ಬಂದು ಬೀಳ್ತಾ ಉಂಟು. ನೀವು ಯಾರಾದ್ರೂ ಪ್ರವಾಸವಾಗಿ ಎಲ್ಲಿಂದಾದ್ರೂ ಕರ್ನಾಟಕದಿಂದ ಬರೋದಾದ್ರೆ ನೋಡಿ, ನಿಮ್ಮ ಊರನ್ನು, ನಮ್ಮ ಊರನ್ನು, ಇಲ್ಲಿಯ ಊರನ್ನು, ಗೇರುಗೊಟ್ಟೆಯನ್ನು, ಕೆದುಂಬಾಡಿಯನ್ನು, ಮಂಜೇಶ್ವರವನ್ನು ಕಂಪೇರ್ ಮಾಡಿ ನೋಡಿ. ಎಲ್ಲಿ ಅಭಿವೃದ್ಧಿ ಆಗಿದೆ? ಕೇರಳದಲ್ಲಿಯ, ಮಂಜೇಶ್ವರದಲ್ಲಿಯ, ಕರ್ನಾಟಕದಲ್ಲಿಯ, ಮಂಗಳೂರಲ್ಲಿಯ, ಬೆಂಗಳೂರಲ್ಲಿಯ, ಎಲ್ಲಿ ಅಭಿವೃದ್ಧಿ ಆಗಿದೆ ಅಂತ ನೀವೇ ಥಿಂಕ್ ಮಾಡಿ ಕಮೆಂಟ್ ಮಾಡಿ. ಬನ್ನಿ, ಒಮ್ಮೆ ರೋಡಲ್ಲಿ ಬನ್ನಿ. ಕೆದುಂಬಾಡಿಯಿಂದ ಬೇಕಾದ್ರೆ ಮ್ಯಾಪ್ ಲಿಂಕ್ ಅಲ್ಲಿ ಕೊಡ್ಬೋದು. ಕೆದುಂಬಾಡಿಯಿಂದ ಮಂಜೇಶ್ವರ ಮೈನ್ ರೋಡ್ ತನಕ. ಮಂಜೇಶ್ವರದಲ್ಲಿ, ಕೇರಳದಲ್ಲಿ ಆಚೆ ಕಾಸರಗೋಡಿಂದ ತಲಪಾಡಿ ತನಕ ಒಂದು ದೊಡ್ಡ ಹೈವೇ ಆಗಿದೆ. ಆ ಹೈವೇ ಸೈಡ್ ಏನೆಲ್ಲ ಇದೆ ನೋಡಿದ್ದೀರಾ ನೀವು? ಮಂಗಳೂರಲ್ಲಿ ಹೋದ್ರೆ ಹೈವೇ ಮಧ್ಯದಲ್ಲಿ ತುಂಬಾ ಹಚ್ಚ ಹಸುರಾದ ಸಿರಿ ಸಂಪತ್ತಿದೆ, ಮರಗಳಿವೆ, ಹುಲ್ಲುಗಾವಲಿದೆ, ಗಾರ್ಡನ್ ಇದೆ. ಸೈಡಲ್ಲೆಲ್ಲ ಒಂದು ಒಳ್ಳೊಳ್ಳೆ ರೀತಿಯ ಮರಗಳು ಕೂಡ ಇವೆ, ಮತ್ತೆ ಅಂಗಡಿ ಮುಂಗಟ್ಟು ಮನೆಗಳು, ಶೋರೂಮ್ಗಳಿಲ್ಲವೆ. ಆದ್ರೆ ನಮ್ಮ ಕಾಸರಗೋಡಿಂದ ತಲಪಾಡಿ ತನಕ ಬರುವಂತ ರೋಡ್ನ ಸೈಡಲ್ಲೆಲ್ಲ ಏನೆಲ್ಲ ಇದೆ ಅಂತ ಒಮ್ಮೆ ಪರೀಕ್ಷಿಸಿ ನೋಡಿ. ಅತ್ತ ನೋಡುವಾಗ ನಿಮಗೆ ಇಷ್ಟಿಷ್ಟು ರಾಶಿ ಪ್ಯಾಂಪರ್ಸ್ ಮತ್ತು ರಾಶಿ ಕವರ್ಗಳು ಕಾಣ್ತವೆ. ತುಂಬಾ ಯಾವುದು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೋಡಿ, ಯಾವುದು ಅಭಿವೃದ್ಧಿ ಆಗಿದೆ, ಯಾವುದು ಎಲ್ಲಿ ಪ್ರಜೆಗಳನ್ನು ಕಾಳಜಿ ವಹಿಸುವಂತ ರಾಜ್ಯ ಯಾವುದು ನಮ್ಮ ದೇಶದ ಅಂತ ಒಂದು ಕಂಪೇರ್ ಮಾಡಿ. ಯಾಕಂದ್ರೆ ನಮ್ದು ಹತ್ರ, ಮಂಗಳೂರು ಕಾಸರಗೋಡು ಹತ್ರ ಗಡಿ ಪ್ರದೇಶ ಆದುದರಿಂದ ಎಲ್ಲೆಲ್ಲ ಶುಚಿತ್ವ ಕಾಪಾಡ್ತಾರೆ, ಕೇರಳದಲ್ಲಿ ಅಥವಾ ಮಂಗಳೂರು ಕರ್ನಾಟಕದಲ್ಲಿ ಅಂತ ಒಂದು ಸಣ್ಣ
ಇದು ಥಿಂಕ್ ಮಾಡಿ ಅಷ್ಟೇ ಸಾಕು, ಬೇರೆ ಏನು ಬೇಕಾಗಿ. ವಿಡಿಯೋ ಮಾಡಿದ್ರೆ ವಿಡಿಯೋ ಮಾಡಿ ನೋಡ್ಬೋದು. ದಯವಿಟ್ಟು ನೀವು ಬನ್ನಿ. ತುಂಬಾ ಸುಂದರವಾದಂತಹ ವಿಷಯಗಳಿವೆ. ಮುಖ್ಯವಾಗಿ ಪ್ಲಾಸ್ಟಿಕ್ ಈ ಒಂದು ವಿಷಯ ವೈರಲ್ ಆಗಿತ್ತು ಮೊನ್ನೆ. ಪ್ಲಾಸ್ಟಿಕ್ ನಿಂದ ಡೀಸೆಲ್ ಮಾಡ್ತಾರೆ, ಪ್ಲಾಸ್ಟಿಕ್ ನಿಂದ ಪೆಟ್ರೋಲ್ ತರದ, ಎಥೆನಾಲ್ ತರದ ಒಂದು ಲಿಕ್ವಿಡ್ ತಯಾರಿಸ್ತಾರೆ. ಆ ಆಯಿಲ್ ಇಂದ ನಮ್ಮ ಗಾಡಿಯನ್ನೆಲ್ಲ ಓಡಿಸಬಹುದಂತ. ಪೆಟ್ರೋಲ್ ತರಣ ಅದು ಗಾಡಿ ಓಡಿಸ್ಲಿಕ್ಕೆ ಇಂಜಿನ್ಗೆ ಅದು ಪೆಟ್ರೋಲ್ ತರಣ. ಪೆಟ್ರೋಲ್ ಇನ್ನು ಬೇಕಾಗಿಲ್ಲ ನಮಗೆ, ಪೆಟ್ರೋಲ್ ಅರಬ್ ರಾಷ್ಟ್ರದಿಂದ ತರೋದು ಬೇಡ, ನಮ್ಮ ಭಾರತ ದೇಶದಲ್ಲಿ ಈ ಪ್ಲಾಸ್ಟಿಕ್ ನಿಂದ ತಯಾರಿಸಬಹುದು ಪೆಟ್ರೋಲ್ ಅಂತ. ಇದನ್ನು ನೋಡಿದಾಗ ಇದೇನಾದ್ರು ಸಕ್ಸಸ್ ಏನಾದ್ರು ಆದ್ರೆ ನಮ್ಮ ದೇಶದಲ್ಲಿ ಸಕ್ಸಸ್ ಆಗ್ಲಿಕ್ಕಿಲ್ಲ. ಏನಾದ್ರೂ ಆಗುದ್ರೆ ಚೈನಾ ದೇಶದಲ್ಲಿ ಸಕ್ಸಸ್ ಆಗ್ಬೋದು. ಏನಾದ್ರೂ ಈ ರೀತಿಯ ಸಕ್ಸಸ್ ಆದ್ರೆ ಮತ್ತೆ ಈ ಬಿಸಾಡಿದವರೇ ಎಲ್ಲಿ ಕವರ್ ಉಂಟು, ಎಲ್ಲಿ ಚಡ್ಡಿ ಉಂಟು, ಎಲ್ಲಿ ತೊಟ್ಟೆ ಉಂಟು, ಎಲ್ಲಿ ಏನೆಲ್ಲ ವೇಸ್ಟ್ ಉಂಟು ಅಂತ ಹೇಳಿ ಹುಡುಕಾಡಿಕೊಂಡು ಬರ್ಬೋದು. ಮತ್ತೆ ನಮ್ಮಲ್ಲಿಗೆ ಬಿಸಾಡ್ಲಿಕ್ಕಿಲ್ಲ. ಈಗ ನೋಡಿ, ಯಾರಾದ್ರೂ ಹಣವನ್ನು ಬಿಸಾಡ್ತಾರ, ಬಂಗಾರವನ್ನು ಬಿಸಾಡ್ತಾರ, ಬೆಳ್ಳಿಯನ್ನು ಬಿಸಾಡ್ತಾರ. ಅಮೂಲ್ಯವಾದ ವಸ್ತುಗಳು ಯಾರು ಬಿಸಾಡುದಿಲ್ಲ, ಆದ್ರೆ ಇದನ್ನು ಬಿಸಾಡ್ತಾರೆ. ಇನ್ನು ಇದು ಅಮೂಲ್ಯವಾದ ವಸ್ತು ಆದ್ರೆ ಇದು ಮತ್ತೆ ಅದನ್ನು ಬಿಸಾಡಿದವರು ಎಕ್ಕೊಂಡು ಬರ್ಬೋದು. ಹೆಕ್ಲಿಕ್ಕೆ ಅವರು ಬಿಸಾಡಿದವರು ಬೇರೆಯವರು ಯಾರೋ ಬಿಸಾಡಿದನ್ನು ಕೂಡ ಇವರು ಒಟ್ಟಿಗೆ ಲೋಡ್ ಮಾಡಿಕೊಂಡು ಹೋಗ್ಬೋದು. ಅಂತ ಪರಿಸ್ಥಿತಿ ಬಂದಿದೆ ಈಗ. ಈಗ ಹೊಯ್ಗೆ, ಜಲ್ಲಿ, ಕಳ್ಳು ಎಲ್ಲ ಆ ರೀತಿ ಆಗಿದೆ. ಎಲ್ಲಿ ರೋಡಲ್ಲಿ ಬೀಳ್ಲಿಕ್ಕೆ ಅದೇನಾದ್ರು ಸ್ವಲ್ಪ ಬಿದ್ದಿದ್ರೆ ಒಂದು ಗೆರಟೆ ಅಷ್ಟು ಬಿದ್ದರೆ ಅದನ್ನು ಎಕ್ಕೊಂಡು ಹೋಗ್ತಾರೆ. ಪ್ಲಾಸ್ಟಿಕ್ ನಿಂದ ಈ ರೀತಿಯ ಏನಾದ್ರೂ ಉಪಯೋಗ ಆದ್ರೆ ಮತ್ತೆ ಎಲ್ಲ ಬಂದು ನಮ್ಗೆ ಸಿಗ್ಲಿಕ್ಕಿಲ್ಲ. ಈಗ ನಮ್ಮ ಇಲ್ಲಿ ಸುತ್ತಮುತ್ತ ಎಷ್ಟು ಉಂಟು, ದಿವಸಲು ತಂದು ಹಾಕ್ತಾರೆ. ಹಿಂದೆ ಆ ವೇಸ್ಟ್, ಕೋಳಿಯ ವೇಸ್ಟ್ ಹಾಕ್ತಿದ್ರು. ಈಗ ಕೋಳಿಯ ವೇಸ್ಟ್ ಯಾರೋ ತೆಗಿತಾರೆ ಕಾಣ್ಬೇಕು, ಅಂಗಡಿಯಿಂದ ಡೈರೆಕ್ಟ್ ಅವರಿಗೆ ಕೊಡ್ತಾರೆ ಸ್ವಲ್ಪ ಆದ್ರೂ ಹಣಕ್ಕೆ. ಆದ್ರೆ ಈ ಪ್ಲಾಸ್ಟಿಕ್ ವೇಸ್ಟ್ಗಳು ಈಗ ಈ ಪಂಚಾಯತ್ನವರು ಏನು ಕರ್ಮಸೇನೆ ಒಂದು ಕರ್ಮಸೇನೆ ಬಂದಿದೆಯಲ್ಲ, ಆ ಕರ್ಮಸೇನೆ ಬಂದ ನಂತರ ಈ ಪ್ಲಾಸ್ಟಿಕ್ ಗಳು ರೋಡ್ ಸೈಡ್ ಅಲ್ಲಿ ಜಾಸ್ತಿ. ದಯವಿಟ್ಟು ಈ ಕರ್ಮಸೇನೆ ಅವರು ಆ ಪ್ಲಾಸ್ಟಿಕ್ ಅನ್ನು ಏಕಿಕೊಂಡು ಹೋಗುವಂತ ಒಂದು ಮನಸ್ಸನ್ನು ಮಾಡಿದ್ರೆ ಒಳ್ಳೇದಿತ್ತು. ಅಲ್ಲಿ ಪಾವೂರಲ್ಲಿ ನಾನು ನೋಡಿದ್ದೆ ಮೊನ್ನೆ, ಕೊಂಬಗುದಿ ಆ ಸೈಡ್ ಅಲ್ಲೆಲ್ಲ ರೋಡ್ ಸೈಡ್ ಇರುವುದನ್ನು ಈ ಇಂಥ ಟೊಪ್ಪಿ ಹಾಕಿಕೊಂಡು ಬರ್ತಾರಲ್ಲ ಕರ್ಮಸೇನೆ ಅವರು, ಅಂತ ಒಂದು ಯಾರೋ ಗ್ಯಾಂಗ್ನವರು ಹೆಕ್ಕಿಕೊಂಡು ಹೋಗ್ತಾ ಇದ್ರು. ಅವ್ರು ಯಾಕೆ ಹೆಕ್ಕಿಕೊಂಡು ಹೋದ್ರು, ಏನಾದ್ರು ಯಾರಿಗಾದ್ರೂ ಅದರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮಂಜೇಶ್ವರದವರು ಗೊತ್ತಿದ್ರೆ. ಇಲ್ಲಿ ಕೂಡ ಹಾಗೆ ಹೆಕ್ಕಿಕೊಂಡು ಹೋದ್ರೆ ಒಳ್ಳೇದಿತ್ತು. ಇನ್ನು ಅವರಿಗೆ ಏನಾದ್ರು ಹಣ ಕೊಡ್ಬೇಕು ಗೊತ್ತಿಲ್ಲ. ಹಣ ಕೊಟ್ಟು ಕೂಡ ಇಲ್ಲಿ ತುಂಬಾ ಇದೆ. ಸಾಧಾರಣ ಒಂದು ದೊಡ್ಡ ಲೈಲ್ಯಾಂಡ್ ಲಾರಿ ತರಬೇಕಾದಿತ್ತು, ಅಷ್ಟಿವೆ. ಆದಷ್ಟು ಈ ಬಿಸಾಡೋದನ್ನು ನಿಲ್ಲಿಸಿ. ಹೇಳಿ ಸಾಕಾಗಿತ್ತು. ಯಾರಾದ್ರೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮಂಜೇಶ್ವರದವರಿಗೆ, ಎಲ್ಲರಿಗೂ ಗೊತ್ತಾಗ್ಲಿ. ನಾ ಮಾಡುವಂತ ವಿಷಯಗಳು ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ಸ್ವಲ್ಪ ತಿಳಿಸುವಂತ ಪ್ರಯತ್ನ ಮಾಡಿ. ಆದಷ್ಟು ಮಾನವೀಯತೆ ಇದ್ದವರು ಈ ಪ್ಲಾಸ್ಟಿಕ್ ಅನ್ನು ಹಾಗೆ ಬಿಸಾಡಬೇಡಿ ಮಾರ್ಗದಲ್ಲಿ, ರೋಡಲ್ಲಿ. ಇದ್ರೆ ಮನೆಯಲ್ಲಿ ಎಷ್ಟು ಸ್ಥಳ ಉಂಟು, ಒಂದು ಹೊಂಡ ಮಾಡಿ ಅದಕ್ಕೆ ಹಾಕಿ ಮತ್ತೆ ಅದನ್ನು ಉರಿಸಿ, ತೊಂದರೆ ಇಲ್ಲ ಉರಿಸುವುದರಿಂದ. ಯಾರೋ ಹೇಳಿ ನೀವು ಮಾಡಿ, ಬೇರೆ ಉಪಯೋಗ ಇಲ್ಲ. ಇಲ್ಲಾದ್ರೆ ಅವ್ರು ಬರ್ತಾರಲ್ಲ, ಅವ್ರಿಗೆ ಕೊಟ್ಟು ಬಿಡಿ. 50 ರೂಪಾಯಿ ಕೊಡ್ಬೇಕಂತೆ, ಖಾಲಿ 50 ರೂಪಾಯಿ ಕೊಟ್ರೆ ಸಾಲದು. ಅವ್ರಿಗೆ ಕೆಲಸ ಕೂಡ ಮಾಡ್ಬೇಕು, ಅದಕ್ಕೋಸ್ಕರ ಇದನ್ನು ಕೊಟ್ಟು ಬಿಡಿ, ಇಲ್ಲಿ ಬಿಸಾಡೋದಕ್ಕಿಂತ. ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ತಲುಪ್ಲಿ. ಇದು ಬಿಸಾಡುವವರಿಗೆ ಕೂಡ ತಲುಪ್ಲಿ. ಅವರು ಸುಮ್ಮನೆ ನಾವು ಬಿಸಾಡಿದ್ರೆ ನಾನೇ ಫೇಮಸ್ ಆಗುದಂತ ಮನಸ್ಸಲ್ಲಿ ಬೇಕಾಗಿಲ್ಲ. ಅದನ್ನು ಬಿಸಾಡುವುದನ್ನು ನಿಲ್ಲಿಸಿ. ಪ್ಲಾಸ್ಟಿಕ್ ಅನ್ನು ಉಪಯೋಗಿಸುವುದನ್ನೇ ನಿಲ್ಲಿಸಿ, ಉಪಯೋಗಿಸಿದ್ರು ಕೂಡ ಬಿಸಾಡುವುದನ್ನು ನಿಲ್ಲಿಸಿ. ಇಲ್ಲಿ ಬಿಸಾಡಬೇಡಿ. ನಿಮ್ಮ ಮನೆ ಆಚೆ ಈಚೆ ಏನಾದರೂ ಒಂದು ದೊಡ್ಡ ಹೊಂಡ ಮಾಡಿ ಅದಕ್ಕೆ ಹಾಕಿ ಉರಿಸಿಬಿಡಿ, ಮುಗೀತು.